ಮಾಜಿ ಸಚಿವ ರೇವಣ್ಣಗೆ ಜಾಮೀನು ಮಂಜೂರಾಗಿದೆ. ಹೊಳೆನರಸೀಪುರದಲ್ಲಿ ರೇವಣ್ಣ ಬೆಂಬಲಿಗರು ಸಂಭ್ರಮವನ್ನ ಆಚರಿಸಿದ್ದಾರೆ. ಪೊಲೀಸರ ಜೊತೆ ರೇವಣ್ಣ ಬೆಂಬಲಿಗರು ಜಟಾಪಟಿ ನಡೆಸಿದ್ದಾರೆ. ಪಟಾಕಿ ಹೊಡೆಯುವಂತಹ ವಿಚಾರಕ್ಕೆ ವಾಗ್ವಾದ ನಡೆದಿದೆ. ಹೊಳೆನರಸೀಪುರ ಪಟ್ಟಣ ಸರ್ಕಲ್ ಬಳಿ ಪಟಾಕಿ ಹೊಡೆಯುವಂತಹ ವಿಚಾರಕ್ಕೆ ಪೊಲೀಸರು ಮತ್ತು ರೇವಣ್ಣ ಬೆಂಬಲಿಗರು ಯಾರಿದ್ದಾರೆ ಇವರ ನಡುವೆ ಜಟಾಪಟಿ ನಡೆದಿದೆ. ಮೊದಲು ಪಟಾಕಿ ಹೊಡೆದವನನ್ನ ಪೊಲೀಸರು ಬಂಧಿಸಿದ್ದಾರೆ. ನಂತರ ಎರಡನೇ ಬಾರಿ ಪಟಾಕಿ ಹೊಡೆಯೋದಕ್ಕೆ ರೇವಣ್ಣ ಬೆಂಬಲಿಗರು ಅಭಿಮಾನಿಗಳು ಮುಂದಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಪೊಲೀಸರ ಜೊತೆ ರೇವಣ್ಣ ಬೆಂಬಲಿಗರು ಜಟಾಪಟಿ ನಡೆಸಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಹಾಸನದ ಪ್ರತಿನಿಧಿ ಖುಷ್ವಂತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಖುಷ್ವಂತ್, ಈಗ ರೇವಣ್ಣ ಬೆಂಬಲಿಗರು ಪಟಾಕಿ ಸಿಡಿಸ್ಲಿಕ್ಕೆ ಹೋಗಿದ್ದಾರೆ. ಮೊದಲನೇ ಬಾರಿ ಪಟಾಕಿ ಸಿಡಿಸಿದಾಗ ಅರೆಸ್ಟ್ ಮಾಡಿದ್ದಾರೆ. ಮತ್ತೆ ಎರಡನೇ ಬಾರಿಗೆ ಪಟಾಕಿ ಸಿಡಿಸ್ಲಿಕ್ಕೆ ಮುಂದಾಗಿರುವಂತದ್ದು ಏನೆಲ್ಲ ಅಪ್ಡೇಟ್ಸ್ ಇದೆ? ಯಾಕೆ ಈ ರೀತಿ ಗಲಾಟೆ ನಡೆದಿರುವಂತದ್ದು? ಈಗಾಗಲೇ ಗೊತ್ತಿರುವಂತೆ ಕಿಡ್ನಾಪ್ ಕೇಸ್ನಲ್ಲಿ ಮಾಜಿ ಸಚಿವ ರೇವಣ್ಣನವರಿಗೆ ಬೇಲ್ ಸಿಕ್ತು. ಆ ಒಂದು ಖುಷಿಯಲ್ಲಿ ಹೊಳೆನರಸೀಪುರ ಪಟ್ಟಣದ ಗಾಂಧಿ ಸರ್ಕಲ್ ಬಳಿ ಅವರ ಅಭಿಮಾನಿಗಳು ಸೇರಿ ಆಚರಣೆಯನ್ನ ಮಾಡಿದ್ರು. ಜೊತೆಗೆ ಇದೇ ವೇಳೆ ರಾಜಣ್ಣ ಎಂಬತಕ್ಕಂಥ ವ್ಯಕ್ತಿ ಅಲ್ಲಿ ಪಟಾಕಿಯನ್ನ ಹಚ್ಚಿ ಪಟಾಕಿ ಸಿಡಿಸಿದ. ಆದ್ರೆ ಪೊಲೀಸರು ಇದಕ್ಕೆ ಅಡ್ಡಿಯನ್ನ ಉಂಟುಪಡಿಸಿದ್ರು. ಜೊತೆಗೆ ಆತನನ್ನು ಕೂಡ ಬಂಧಿಸಿ ಕರೆದುಕೊಂಡು ಹೋದ್ರು. ಈ ಒಂದು ಜಟಾಪಟಿ ಪೊಲೀಸ್ ಮತ್ತು ಹಾಗೆ ರೇವಣ್ಣ ಅಭಿಮಾನಿಗಳ ನಡುವೆ ಜಾಸ್ತಿ. ಧನ್ಯವಾದಗಳು ಖುಷ್ವಂತ್ ತಮ್ಮೆಲ್ಲ ಮಾಹಿತಿಗಾಗಿ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮಾಜಿ ಸಚಿವ ರೇವಣ್ಣಗೆ ಜಾಮೀನು ಮಂಜೂರಾಗಿದೆ. ಹೊಳೆನರಸೀಪುರದಲ್ಲಿ ರೇವಣ್ಣ ಬೆಂಬಲಿಗರು ಸಂಭ್ರಮವನ್ನ ಆಚರಿಸಿದ್ದಾರೆ. ಪೊಲೀಸರ ಜೊತೆ ರೇವಣ್ಣ ಬೆಂಬಲಿಗರು ಜಟಾಪಟಿ ನಡೆಸಿದ್ದಾರೆ. ಪಟಾಕಿ ಹೊಡೆಯುವಂತಹ ವಿಚಾರಕ್ಕೆ ವಾಗ್ವಾದ ನಡೆದಿದೆ. ಹೊಳೆನರಸೀಪುರ ಪಟ್ಟಣ ಸರ್ಕಲ್ ಬಳಿ ಪಟಾಕಿ ಹೊಡೆಯುವಂತಹ ವಿಚಾರಕ್ಕೆ ಪೊಲೀಸರು ಮತ್ತು ರೇವಣ್ಣ ಬೆಂಬಲಿಗರು ಯಾರಿದ್ದಾರೆ ಇವರ ನಡುವೆ ಜಟಾಪಟಿ ನಡೆದಿದೆ. ಮೊದಲು ಪಟಾಕಿ ಹೊಡೆದವನನ್ನ ಪೊಲೀಸರು ಬಂಧಿಸಿದ್ದಾರೆ. ನಂತರ ಎರಡನೇ ಬಾರಿ ಪಟಾಕಿ ಹೊಡೆಯೋದಕ್ಕೆ ರೇವಣ್ಣ ಬೆಂಬಲಿಗರು ಅಭಿಮಾನಿಗಳು ಮುಂದಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಪೊಲೀಸರ ಜೊತೆ ರೇವಣ್ಣ ಬೆಂಬಲಿಗರು ಜಟಾಪಟಿ ನಡೆಸಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಹಾಸನದ ಪ್ರತಿನಿಧಿ ಖುಷ್ವಂತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಖುಷ್ವಂತ್, ಈಗ ರೇವಣ್ಣ ಬೆಂಬಲಿಗರು ಪಟಾಕಿ ಸಿಡಿಸ್ಲಿಕ್ಕೆ ಹೋಗಿದ್ದಾರೆ. ಮೊದಲನೇ ಬಾರಿ ಪಟಾಕಿ ಸಿಡಿಸಿದಾಗ ಅರೆಸ್ಟ್ ಮಾಡಿದ್ದಾರೆ. ಮತ್ತೆ ಎರಡನೇ ಬಾರಿಗೆ ಪಟಾಕಿ ಸಿಡಿಸ್ಲಿಕ್ಕೆ ಮುಂದಾಗಿರುವಂತದ್ದು ಏನೆಲ್ಲ ಅಪ್ಡೇಟ್ಸ್ ಇದೆ? ಯಾಕೆ ಈ ರೀತಿ ಗಲಾಟೆ ನಡೆದಿರುವಂತದ್ದು? ಈಗಾಗಲೇ ಗೊತ್ತಿರುವಂತೆ ಕಿಡ್ನಾಪ್ ಕೇಸ್ನಲ್ಲಿ ಮಾಜಿ ಸಚಿವ ರೇವಣ್ಣನವರಿಗೆ ಬೇಲ್ ಸಿಕ್ತು. ಆ ಒಂದು ಖುಷಿಯಲ್ಲಿ ಹೊಳೆನರಸೀಪುರ ಪಟ್ಟಣದ ಗಾಂಧಿ ಸರ್ಕಲ್ ಬಳಿ ಅವರ ಅಭಿಮಾನಿಗಳು ಸೇರಿ ಆಚರಣೆಯನ್ನ ಮಾಡಿದ್ರು. ಜೊತೆಗೆ ಇದೇ ವೇಳೆ ರಾಜಣ್ಣ ಎಂಬತಕ್ಕಂಥ ವ್ಯಕ್ತಿ ಅಲ್ಲಿ ಪಟಾಕಿಯನ್ನ ಹಚ್ಚಿ ಪಟಾಕಿ ಸಿಡಿಸಿದ. ಆದ್ರೆ ಪೊಲೀಸರು ಇದಕ್ಕೆ ಅಡ್ಡಿಯನ್ನ ಉಂಟುಪಡಿಸಿದ್ರು. ಜೊತೆಗೆ ಆತನನ್ನು ಕೂಡ ಬಂಧಿಸಿ ಕರೆದುಕೊಂಡು ಹೋದ್ರು. ಈ ಒಂದು ಜಟಾಪಟಿ ಪೊಲೀಸ್ ಮತ್ತು ಹಾಗೆ ರೇವಣ್ಣ ಅಭಿಮಾನಿಗಳ ನಡುವೆ ಜಾಸ್ತಿ. ಧನ್ಯವಾದಗಳು ಖುಷ್ವಂತ್ ತಮ್ಮೆಲ್ಲ ಮಾಹಿತಿಗಾಗಿ.